ನಮಸ್ಕಾರ. ಕೆಮಿಸ್ಟ್ರಿ ಮಾಡಲ್ ಕ್ವಶನ್ ಪೇಪರ್ 3 ಒಂದು ಫುಲ್ ಅಂದರೆ ಅಷ್ಟು ವಿತ್ ಸೊಲ್ಯೂಷನ್ನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಮಾಡೋದಕ್ಕಿಂತ ಮುಂಚೆ ವೀಡಿಯೋಸ್ ನೋಡ್ತಿದ್ದೀರಾ? ಗುಡ್. ಅಟ್ಲೀಸ್ಟ್ ಒಂದು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕು, ಇನ್ನೂ ಏನು ಬೇಕು ಒಂದು ಕಮೆಂಟು. ಸರಿ ಅನಿಸುತ್ತೆ ನೋಡಿದಾಗ, ಏನಪ್ಪ ಇದು ಹುಡುಗರು ಬಂದು ಹಾಗೆ ಹೋಗ್ಬಿಡ್ತಾರೆ, ಏನು ವಾಟ್ ಈಸ್ ದಟ್, ಇಲ್ಲಿ ಏನಾದರೂ ನಾನೇನಾದರೂ ಕಮ್ಮಿ ಕೊಡ್ತಿದ್ದೀನಾ ಅಥವಾ ಇನ್ನೂ ಏನಾದರೂ ಬೇಕಾ, ಏನು ಹೇಳ್ತಾನೆ ಇಲ್ವೇ, ಏನಪ್ಪ ಏನು ಮಾಡೋದು ಅಂತ ಒಂದ್ಸಲಿ ಅರ್ಥನೇ ಆಗೋಲ್ಲ. ಓಕೆ, ನೀವು ಈಗ ಸಬ್ಸ್ಕ್ರೈಬ್ ಮಾಡ್ತೀರಾ. ಈಗ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ಎಕ್ಸಾಮ್ ಆದಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿರಿ, ಬೇಡ ಅನ್ನಲ್ಲ. ಬಟ್ ಅಟ್ಲೀಸ್ಟ್ ಈಗ ಏನು ನಿಮಗೆ ಇಷ್ಟ ಆಗ್ತಿತ್ತು, ಯೂಸ್ ಆಗ್ತಿತ್ತು ಅಂದರೆ ಸಬ್ಸ್ಕ್ರೈಬ್ ಬಟನ್ ಹೊಡೀರಿ ಅಲ್ಲಿ. ಸೊ ದಟ್ ಏನೇನು ನಾವು ವೀಡಿಯೋಸ್ ಮಾಡ್ತಿರ್ತೀವಿ, ನಾವೇನು ಸುಮ್ಮನೆ ಖಾಲಿ ಅಂತೂ ಮಾಡಲ್ಲ, ನಿಮ್ಗೆ ಯೂಸ್ ಆಗಲಿ ಅಂತಲೇ ಮಾಡೋದು, ಸುಮ್ಮನೆ ಹುಯ್ ಅಂತ ಹಂಗೆ ವೀಡಿಯೋಸ್ ಬಿಡಲ್ಲ. ಎಷ್ಟು ಬೇಕು, ಎಷ್ಟು ಇಂಪಾರ್ಟೆಂಟು ಅಷ್ಟೇ ಮಾಡ್ತೀವಿ, ಹೌದಾ ಇಲ್ಲ? ಸೊ ನೋಡೋಣ ಬನ್ನಿ. ದ ಕೆಮಿಕಲ್ ಫಾರ್ಮುಲಾ ಆಫ್ ಬ್ಲೀಚಿಂಗ್ ಪೌಡರ್ ಈಸ್ CaOCl2. ಸೊ ಅಷ್ಟು ಫಾರ್ಮುಲಾಸ್ ಏನಿದೆ ಬ್ಲೀಚಿಂಗ್ ಪೌಡರು, ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸು, ಜಿಪ್ಸಮ್ಮು, ಲಾಸ್ಟಲ್ಲಿ ಸಾಲ್ಟ್ಸ್ ಏನೇನಿದೆ ಅಲ್ಲ ಅಷ್ಟೂ ನೋಡ್ಕೊಳ್ಳಿ. ನೋಡದೇ ಇದ್ದರೆ ಮಾರ್ಕ್ಸ್ ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ಅದಕ್ಕೆ ಆ್ಯಂಡ್ ರಿಯಾಕ್ಷನ್ಸು ಇಂಪಾರ್ಟೆಂಟು, ಬಟ್ ಯೂಸಸ್ಸು ನಾನು ಸಾಲ್ಟ್ಸ್ ಅಂತಲೇ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿರಿ. CuSO4 + Fe. ಓಕೆ, FeCO 2 ರಿಯಾಕ್ಷನ್ ಇದೆ. ಸೊ ಈ ರಿಯಾಕ್ಷನ್ ಇದೆ. ಸೊ ಇದರಲ್ಲಿ ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್. ಕಾಪರು ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಆಗೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಐರನ್ ಈಸ್ ರೀಪ್ಲೇಸಿಂಗ್ ಕಾಪರ್. ಸೊ ಫಸ್ಟ್ ಆಪ್ಷನ್ ಇಲ್ಲ. ಐರನ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಕಾಪರ್. ಐರನ್ ಈಸ್ ನಾಟ್ ಲೆಸ್ ರಿಯಾಕ್ಟಿವ್ ಬಿಕಾಸ್ ಐರನ್ ಈಸ್ ರಿಪ್ಲೇಸಿಂಗ್. ಸೊ ಸೆಕೆಂಡ್ ಆಪ್ಷನ್ ಇಲ್ಲ. ಈ A ಮತ್ತು B ಹೆಂಗೆ ಅಂದರೆ ಅಳಿಯ ಅಲ್ಲ ಮಗಳ ಗಂಡ ಅಂದಂಗೆ. ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಸಿಲ್ವರ್. ಸೆಕೆಂಡ್ ರಿಯಾಕ್ಷನ್ ನೋಡಿದ್ರೆ ಕಾಪರ್. ಸೊ ಕಾಪರ್ ಏನಿದೆ ಇಟ್ ಈಸ್ ಡಿಸ್ಪ್ಲೇಸಿಂಗ್ ಸಿಲ್ವರ್. ಸೊ ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಸಿಲ್ವರ್. ಓಕೆ, ಬಟ್ ಲೆಸ್ ರಿಯಾಕ್ಟಿವ್ ದೆನ್ ಐರನ್. ಟ್ರೂ, ಬಿಕಾಸ್ ಐರನ್ ಈಸ್ ರಿಪ್ಲೇಸಿಂಗ್ ಕಾಪರ್. ಸೊ ಕರೆಕ್ಟು, ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಐರನ್. ಸೊ ಆಪ್ಷನ್ C. ಓಕೆ, ನೆಕ್ಸ್ಟು ವಿತ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ಸ್ ಇನ್ ದ ಫಾಲೋಯಿಂಗ್ ಸ್ಟ್ರಕ್ಚರಲ್ ಫಾರ್ಮುಲಾಸ್. ಸೊ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಇದೇ ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಏನಾಯ್ತಪ್ಪ ಇದು, ಯೂಟ್ಯೂಬ್ ಯಾಕೆ ಓಪನ್ ಆಯಿತು? ಓಕೆ, ಏನಾಯ್ತು? ಸೊ ವಿತ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ದ ಕಾಂಪೌಂಡ್ ಇನ್ ದ ಫಾಲೋಯಿಂಗ್ ಸ್ಟ್ರಕ್ಚರಲ್ ಫಾರ್ಮುಲಾಸ್. ಸ್ಟ್ರಕ್ಚರ್ ಡಿಫ್ರೆಂಟು ಆದರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮು. ಏನಂತಾರೆ ಇದನ್ನು? ವಿ ಕಾಲ್ ಇಟ್ ಆಸ್ ಐಸೋಮರ್ಸ್. ಸೊ ಪ್ರಾಕ್ಟೀಸ್ ಮಾಡಿರಿ ಟು ರೈಟ್ ದ ಐಸೋಮರ್ಸ್. ಕೇಳ್ಬೋದು 3 ಕಾರ್ಬನ್ನು ಇಲ್ಲ, ಸೊ 4 ಕಾರ್ಬನ್, 5 ಕಾರ್ಬನ್ ಕೇಳ್ಬೋದು, ಅಥವಾ 6 ಕಾರ್ಬನ್ನು ಕೇಳ್ಬೋದು, ಅದಕ್ಕಿಂತ ಜಾಸ್ತಿ ಹೋಗೋಲ್ಲ. ಸೊ 4 ಅಂತೂ ಪ್ರಾಕ್ಟೀಸ್ ಮಾಡಿದ್ರೆ ಯಾಕಂದ್ರೆ ಟೆಕ್ಸ್ಟ್ ಬುಕ್ಕಲ್ಲಿದೆ, ಇದೇ ಇರೋದು ಸೇಮ್. ಆ್ಯಂಡ್ ಐಸೋಮರ್ಸ್ ಮಾಡಬೇಕಾದ್ರೆ ಒಂದು ನೆನ್ಪಿಡ್ಕೊಳ್ರಿ, ಕಾರ್ಬನ್ ಡಬಲ್ ಬಾಂಡ್ ಇರೋಲ್ಲ, ಕಾರ್ಬನ್ ಟ್ರಿಪಲ್ ಬಾಂಡ್ ಇರೋಲ್ಲ. ಸೊ ಚಾನ್ಸೇ ಇಲ್ಲ, ಟ್ರಿಪಲ್ ಬಾಂಡ್ ಡಬಲ್ ಬಾಂಡ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟು ದ ಸ್ಟ್ರಕ್ಚರ್ ಕೆನಾಟ್ ಹ್ಯಾವ್ ಆ್ಯನ್ ಅಡಿಷ್ನಲ್ ಎಲಿಮೆಂಟ್. ಇಲ್ಲಿ ಆಕ್ಸಿಜನ್ ಇಲ್ಲ, ಇಲ್ಲಿ ಆಕ್ಸಿಜನ್ ಇದೆ, ಸೊ ಆಗಲ್ಲ. ಇನ್ ಆಪ್ಷನ್ D, ಬಿಕಾಸ್ ದಿಸ್ ಇಸ್ ಬ್ರ್ಯಾಂಚೆಡ್. ಸೊ ಇದು ಸ್ಟ್ರೈಟ್ ಇದೆ, ದಿಸ್ ಇಸ್ ಬ್ರ್ಯಾಂಚೆಡ್ ಚೈನ್. ಸೊ ಆಪ್ಷನ್ ಇಸ್ D. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ರೀಸನ್ ಫಾರ್ ದ ಫಾರ್ಮೇಷನ್ ಆಫ್ ಬ್ರೌನ್ ಕಲರ್ಡ್ ಫ್ಯೂಮ್ಸ್? ಬೇಕು ಅಂದರೆ ಹೇಳ್ರಿ, ಕಮೆಂಟ್ ಮಾಡಿರಿ. ಆ್ಯಕ್ಟಿವಿಟಿ ಬೇಸ್ಡ್ ಕ್ವಶನ್ಸು, ಬಿಕಾಸ್ ಆ್ಯಂಡ್ ಅಗೇನ್ ಏನು ಡಯಾಗ್ರಾಮ್ಸ್ ಇರುತ್ತಲ್ಲ, ಸೊ ಡಯಾಗ್ರಾಮ್ ಬೇಸ್ಡು ಯಾವ್ಯಾವ ಥರ ಕ್ವಶನ್ಸು ಬರ್ಬೋದು, ಕೇಳ್ಬೋದು, ಸಾಲ್ವ್ ಮಾಡೋಣ. ಬೇಕು ಅಂದರೆ ಹೇಳ್ರಿ, ಐ ವಿಲ್ ಮೇಕ್ ಎ ವಿಡಿಯೋ, ಸಪ್ರೇಟ್ ವಿಡಿಯೋ ಫಾರ್ ಈಚ್ ಚಾಪ್ಟರ್. ಸೊ ಕೆಮಿಕಲ್ ರಿಯಾಕ್ಷನ್ಸ್, ಒಂದು ಆ್ಯಸಿಡ್ ಬೇಸ್, ಎಲ್ಲದಕ್ಕೂ ಸಪ್ರೇಟೇ ಮಾಡ್ತೀನಿ. ಸೊ ದಟ್ ನಿಮಗೆ ಯಾವ್ದು ಬೇಕು ಕ್ವಿಕ್ಕಾಗಿ ಅದನ್ನೇ ನೋಡ್ಕೋಬೋದು. ಓಕೆ, ಸೊ ಬ್ರೌನ್ ಫ್ಯೂಮ್ಸ್ ಯಾಕಂದರೆ ನೈಟ್ರೋಜನ್ ಡೈಆಕ್ಸೈಡ್. ನೆಕ್ಸ್ಟ್, ನೇಮ್ ಎನಿ 2 ಮೆಟಲ್ಸ್ ದಟ್ ಆರ್ ಅವೈಲೇಬಲ್ ಇನ್ ದ ಪ್ಯೂರ್ ಫಾರ್ಮ್ ಇನ್ ದ ನೇಚರ್. 2 ಅಲ್ಲ 3 ಕೊಟ್ಬಿಟ್ಟಿದ್ದೀನಿ. ಗೋಲ್ಡ್, ಶೈನಿಂಗ್, ನೆಕ್ಸ್ಟ್ ಸಿಲ್ವರ್, ಪ್ಲಾಟಿನಮ್. ಯಾವ್ದು ಬೇಕಾದ್ರೆ 2 ಬರೀರಿ, 3 ಬರೋದ್ರೆ ಇನ್ನೂ ಒಳ್ಳೆಯದು. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಹೈಡ್ರೋಜನೇಷನ್? ಸೊ ಹೈಡ್ರೋಜನೇಷನ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅನ್ಸ್ಯಾಚುರೇಟೆಡ್ ಇರೋ ಸ್ಯಾಚುರೇಟೆಡ್ ಮಾಡೋದಕ್ಕೆ. ಸೊ ಅನ್ಸ್ಯಾಚುರೇಟೆಡ್ ಏನಿರುತ್ತೆ, ಸ್ಯಾಚುರೇಟೆಡ್ ಇರೋದನ್ನ ಏನು ಮಾಡ್ತಾರೆ, ಸ್ಯಾಚುರೇಟೆಡ್ ಮಾಡೋದಕ್ಕೆ.
ಇದು ಒಂದು. ಸೊ ಇದೆ ವೆಜಿಟೇಬಲ್ ಆಯಿಲ್ಸು, ಸೊ ಅಲ್ಲೂ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಎ ಸೊಲ್ಯೂಷನ್ ಆಫ್ ಬೇಕಿಂಗ್ ಸೋಡಾ ಇಸ್ ಕಾಮನ್ಲಿ ಅಪ್ಲೈಡ್ ಟು ದ ಏರಿಯಾ ಆಫ್ ಹನಿ ಬೀ ಸ್ಟಂಗ್. ಜಸ್ಟಿಫೈ. ಯಾಕಪ್ಪ, ಯಾಕೆ? ಹನಿ ಬೀ ಜೇನು ಬಂದು ನಿಮ್ಮ ಕೈ ಮೇಲೋ ಇನ್ನೊಂದು ಕಡೆಯಲ್ಲೋ ಕುತ್ತಾಗ ಮುತ್ತಿಡಲ್ಲ. ಸೊ ಅದೇನು ಹಿಂಗೆ ಬಂದು ಚುಚ್ಚಿತು ಅಂದರೆ ಹೆಂಗೆ ಉರಿಯತ್ತಲ್ಲ, ಯಾಕೆ ಅಂದರೆ ಬಿಕಾಸ್ ಅದು ಆ್ಯಸಿಡ್ ರಿಲೀಸ್ ಮಾಡುತ್ತೆ, ವಿಚ್ ಇಸ್ ಮೆಥನೋಯಿಕ್ ಆ್ಯಸಿಡ್. ಸೊ ಇಟ್ ಈಸ್ ರಿಲೀಸಿಂಗ್ ಆನ್ ಆ್ಯಸಿಡ್. ಸೊ ಸೇಮ್ ಇದು ಯಾವುದು ಆ್ಯಂಟ್ ಸ್ಟಿಂಗ್, ಹನಿ ಬೀ ಸ್ಟಿಂಗ್. ಸೊ ದೇ ಆರ್ ಆಲ್ ಆ್ಯಸಿಡ್ಸ್. ಸೊ ಆ್ಯಸಿಡ್ ರಿಲೀಸ್ ಮಾಡುತ್ತೆ, ಸೊ ದಟ್ ಕಾಸಸ್ ಬರ್ನಿಂಗ್ ಸೆನ್ಸೇಷನ್. ಸೊ ಬೇಕಿಂಗ್ ಸೋಡಾ, ವಾಟ್ ಈಸ್ ದಿಸ್? ಬೇಸ್. ಸೊ ಬೇಸ್ನ ಆ್ಯಸಿಡ್ಗೆ ಹಾಕಿದ್ರೆ ಏನಾಗುತ್ತೆ? ಸಾಲ್ಟ್ ಪ್ಲಸ್ ವಾಟರ್. ಸೊ ಸಾಲ್ಟ್ ಅಂದಾಗ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಬೇಕಿಂಗ್ ಸೋಡಾ ಇಸ್ ಎ ಬೇಸ್ which added to the bee stung area, it gives or it relieves the pain. Tampu, cool. So hanga. Okay, so carbon compounds are found in large number in the nature. Why? Clarify the reasons. ಒಂದಲ್ಲ 4 ನೆಕ್ಸ್ಟ್ ಸ್ಲೈಡಲ್ಲಿ ಕೊಟ್ಟಿದ್ದೇನೆ. ಸೊ ರೀಸನ್ಸು ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಇಷ್ಟೊಂದು ಬರೀಬೇಕಂತ ಬೇಕಾಗಿಲ್ಲ, ಬಟ್ ಅಟ್ಲೀಸ್ಟ್ ಒಂದೊಂದು ಸೆಂಟೆನ್ಸ್ ಆದರೂ ಬರೀರಿ. ಸೊ ಟೆಟ್ರಾವೆಲೆನ್ಸಿ. ಸೊ ಕಾರ್ಬನ್ಗೆ ಎಷ್ಟು? ಸೊ 4 ಬಾಂಡ್ ಫಾರ್ಮೇಷನ್ ಮಾಡ್ಬೋದು. ಸೊ ಈ ಬಾಂಡ್ಸು ಇಟ್ ಕ್ಯಾನ್ ಫಾರ್ಮ್ ವಿತ್ ಕಾರ್ಬನ್. ಸೊ ಕಾರ್ಬನ್ ಜೊತೆ ಬಾಂಡ್ ಫಾರ್ಮೇಷನ್ ಮಾಡ್ಬೋದು. ಎರಡನೇದು ಕ್ಯಾಟಿನೇಷನ್ ಅಂತಾರೆ. ಆರ್ ಸೊ ಕಾರ್ಬನ್ ಕ್ಯಾನ್ ಆಲ್ಸೋ ಫಾರ್ಮ್ ಬಾಂಡ್ ವಿತ್ ಅದರ್ ಎಲಿಮೆಂಟ್ಸ್. ಸೊ ಈಗ ಅದರ್ ಎಲಿಮೆಂಟ್ಸ್ ಅಂದಾಗ ಸೊ ಇಲ್ಲಿ ಆಕ್ಸಿಜನ್, ಆ್ಯಕ್ಚುಲಿ ಇನ್ನೊಂದು ಬಾಂಡ್ ಹೋಗ್ಬೇಕಲ್ಲ. ಸೊ ಆಕ್ಸಿಜನ್ ಜೊತೆ ಫಾರ್ಮೇಷನ್ ಆಗ್ಬೋದು, ಹೈಡ್ರೋಜನ್ ಜೊತೆ ಮೊನೋವೆಲೆಂಟು, ಆರ್ ಟ್ರೈವೆಲೆಂಟ್ ಅಂದಾಗ ನೈಟ್ರೋಜನ್ ಜೊತೆ ಆಗುತ್ತೆ. ಸೊ ಇಟ್ ಕಾರ್ಬನ್ ಫಾರ್ಮ್ಸ್ ಬಾಂಡ್ ವಿತ್ ಅದರ್ ಎಲಿಮೆಂಟ್ಸ್. ಸಿಮಿಲರ್ಲಿ ಇನ್ನೊಂದು, ಇಟ್ ಹ್ಯಾಸ್ ಸ್ಮಾಲ್ ಸೈಜ್. ಸೊ ಕಾರ್ಬನ್ಗೆ ಸ್ಮಾಲ್ ಸೈಜ್ ಇರುತ್ತೆ, ಸೊ ದಟ್ ಬೇರೆ ಹೊರಗಿರೋ ಎಲಿಮೆಂಟ್ಸ್ನ ಹಿಡಿದಿಟ್ಕೊಳತ್ತೆ. ಸೊ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ಯಾಕಂದರೆ ಸೈಜ್ ಚಿಕ್ಕದಿದೆ ಅದಕ್ಕೆ. ಅಂದರೆ ಲೈಕ್ ನಿಮ್ಮ ಹತ್ರ ಇದ್ದಾಗ ಏನಾಗುತ್ತೆ, ನೀವು ಗಟ್ಟಿಯಾಗಿ ಹಿಡಿದಿಟ್ಕೊತೀರ. ದೂರ ಹೋದರು ಅಂದರೆ ಹಿಡಿದಿಟ್ಕೊಳಕ್ಕೇನಾಗುತ್ತೆ, ಕಷ್ಟ ಆಗುತ್ತೆ. ಸೇಮ್ ಬಿಕಾಸ್ ಆಫ್ ಸ್ಮಾಲ್ ಸೈಜ್. ಸೊ ಇಲ್ಲಿದೆ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್, ಹೌ ಇಸ್ ಪ್ಯೂರ್ ಮೆರ್ಕ್ಯೂರಿ ಒಬ್ಟೈನ್ಡ್ ಫ್ರಮ್ ಸಿನಾಬರ್? ಸೊ ನಾನು ಯಾವುದೋ ವೀಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಅದು ಹಿಂದೇನೋ ಸಾಕಷ್ಟು ಸಲ ಹೇಳಿದ್ದೇನೆ. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅಂತ ಬಂದಾಗ ವೆನೆವರ್ ಯು ಆರ್ ಗೋಯಿಂಗ್ ಥ್ರೂ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ರಿವಿಷನ್ ಮಾಡಬೇಕಾದ್ರೆ ಅಥವಾ ಏನೋ ನೋಡಬೇಕಾದ್ರೆ ಪ್ಲೀಸ್ ಹ್ಯಾವ್ ದಿಸ್ ಫ್ಲೋ ಚಾರ್ಟ್ ತಲೆಯಲ್ಲಿತ್ತು ಅಂದರೆ ಹೇಳ್ತಿದ್ದೀನಲ್ಲ, ಇಟ್ ಈಸ್ ನೀವು ಹೆಂಗೆ ಸೊಲ್ಯೂಷನ್ಸ್ ಬರಿಬೋದು ಅಂದರೆ ಒಂದಾದ್ಮೇಲೆ ಒಂದು, ಓಕೆ ಏನಾಗುತ್ತೆ. ಸೊ ಆ ಸೆಂಟೆನ್ಸ್ ಆಗಿರ್ಬೋದು ಅಥವಾ ರಿಯಾಕ್ಷನ್ಸ್ ಆಗಿರ್ಬೋದು ಇಮ್ಮಿಡಿಯೇಟಾಗಿ ನೆನಪಾಗುತ್ತೆ ಆ್ಯಂಡ್ ಇಟ್ ಈಸ್ ಈಸಿಯರ್ ಟು ರಿಮೆಂಬರ್. ಸೊ ಈಗ ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ. ಸೊ ಇಲ್ಲಿ ನಾವು ಸಿನಾಬರ್ ತೊಗೊತೀವಿ, ವಿಚ್ ಇಸ್ ಮರ್ಕ್ಯೂರಿ. ಸೊ ಮರ್ಕ್ಯೂರಿ ತೊಗೊತೀವಿ. ಸೊ ಮರ್ಕ್ಯೂರಿ ಸಿನಾಬರ್ ಅಂದಾಗ ಸಲ್ಫೈಡ್ ಓರ್ಸಲ್ಲಿ ಇರುತ್ತೆ. ಸೊ ಈ ಸಲ್ಫೈಡ್ ಓರ್ಸ್ನ ಇಟ್ ಈಸ್ ಫಸ್ಟ್ ಕನ್ವರ್ಟೆಡ್ ಇಂಟು ಆಕ್ಸೈಡ್. ಸೊ ಸಲ್ಫೈಡ್ ಓರ್ಸ್, ಸೊ HgS ಏನಿದೆ ಇದನ್ನು ಸಲ್ಫೈಡ್ ಓರ್ ಇಸ್ ಕನ್ವರ್ಟೆಡ್ ಇಂಟು ರೋಸ್ಟಿಂಗ್. ಅಂದರೆ ರೋಸ್ಟಿಂಗ್ ಮಾಡಬೇಕಂದ್ರೆ ನಿಮಗೆ ಆಕ್ಸೈಡ್ ಓರ್ ಬೇಕು. ಸೊ ರೋಸ್ಟಿಂಗ್ ಅಂದರೆ ಆಕ್ಸೈಡ್ ಓರ್ ಬೇಕು. ಸೊ ಇಟ್ ಈಸ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಆಕ್ಸಿಜನ್. ಹೌದಾ ಇಲ್ಲ, ರೋಸ್ಟಿಂಗ್. ಸೊ ಆಮೇಲೆ ಏನು ಮಾಡ್ತಾರೆ, ನಮಗೆ ಮೆಟಲ್ ಸಿಗುತ್ತೆ. ಇದನ್ನೇ ರಿಯಾಕ್ಷನ್ ಒಂದೊಂದಾಗಿ ಏನು ಅಂತ ಇಲ್ಲಿ ಬರೆದಿದೆ ನೋಡ್ರಿ. ಸೊ ಸಲ್ಫೈಡ್ ಓರ್ ಇದೆ, ಹೀಟ್ ಮಾಡ್ತೀವಿ, ಆಕ್ಸೈಡ್ ಆಯಿತು. ಸೊ ಸಲ್ಫರ್ ಡೈಆಕ್ಸೈಡ್, ಓಕೆ. ಈ ಸಲ್ಫೈಡ್ ಓರ್ನ ಅಗೇನ್ ಹೀಟ್ ಮಾಡ್ತೀವಿ, ವಿ ಗೆಟ್ ಮೆಟಲ್, ಅಷ್ಟೇ. ಸೊ ಅದಕ್ಕೆ ಫ್ಲೋ ಚಾರ್ಟ್ ನೆನಪಿತ್ತು ಅಂದರೆ ಏನು ಬರುತ್ತೆ. ಓಕೆ, ಇಲ್ಲೇನಾದರೂ ಮಿಸ್ ಮಾಡ್ತಿದ್ದೀನಾ, ನಾನು ಡೈರೆಕ್ಟಾಗಿ HgS ಇಂದ Hgನೇ ಬರಿತಿದ್ದೀನಾ, ಅಂದರೆ ಇಲ್ಲಿಂದ ಡೈರೆಕ್ಟಾಗಿದೆ ಬರಿತಿದ್ದೀನಾ, ಇದು ಬೇಕಲ್ಲ, ಇದು HgO ಬೇಕು. HgO ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು Hg, ಅಂದರೆ ರೋಸ್ಟಿಂಗ್ ಆಗ್ತಿದೆ. ಸೊ ಇದೆಲ್ಲ ಬೇಕು, ಡೈರೆಕ್ಟಾಗಿ ಒಂದೇ ಸಲ ಜಿಗ್ಯಕ್ಕಾಗಲ್ಲ. ಓಕೆ, ಇಲ್ಲೇ ಇದೆ ನೆಕ್ಸ್ಟ್. ವೈ ದ ಕ್ಯಾಲ್ಶಿಯಮ್ ಡಸ್ ನಾಟ್ ಕ್ಯಾಚಸ್ ಫೈರ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್? ಕ್ಯಾಲ್ಶಿಯಮ್ ಯಾಕೆ ಅಂದರೆ ಇಟ್ ಈಸ್ ಲೆಸ್ ರಿಯಾಕ್ಟಿವ್. ಸೊ ಕ್ಯಾಲ್ಶಿಯಮ್ ಇಸ್ ಲೆಸ್ ರಿಯಾಕ್ಟಿವ್. ಸೊ ನಿಮಗೆ ಹೈಡ್ರೋಜನ್ ಏನು ರಿಲೀಸ್ ಆಗಿರುತ್ತೆ, ಸೊ ಇಟ್ ಈಸ್ ನಾಟ್ ಸಫಿಷಿಯಂಟ್ ಟು ಕ್ಯಾಚ್ ಫೈರ್. ಸೊ ಹೈಡ್ರೋಜನ್ ಏನು ರಿಲೀಸ್ ಆಗುತ್ತಲ್ಲ, ಸೊ ಅದು ಕ್ಯಾಲ್ಶಿಯಮ್ ಇತ್ತು ಅಂದರೆ ಅದ್ರ ಕೆಳಗೆಲ್ಲ ಫಿಕ್ಸ್ ಆಗುತ್ತೆ. ಸೊ ಫಿಕ್ಸ್ ಆದಾಗ ಇಟ್ ಈಸ್ ನಾಟ್ ಅಲೋಯಿಂಗ್ ಕ್ಯಾಲ್ಶಿಯಮ್ ಟು ಏನು ಇಮ್ಮರ್ಸ್, ಅಂದರೆ ನೀರೊಳಗೆ ಮುಳುಗೋದಕ್ಕೆ ಬಿಡಲ್ಲ. ಸೊ ಅದಕ್ಕೆ ಹೈಡ್ರೋಜನ್ ಎಲ್ಲ ಏನು ಫಾರ್ಮೇಷನ್ ಆಗಿರುತ್ತೆ ಕೆಳಗಿರುತ್ತೆ. ಸೊ ಇಟ್ ಈಸ್ ನಾಟ್ ಅಲೋಯಿಂಗ್ ದ ಕ್ಯಾಲ್ಶಿಯಮ್ ಟು
sink inside the water. Okay, the reaction of less violent hydrogen gas fire. Okay, next, magnesium ribbon burns with a dazzling white flame. Name changes to magnesium oxide. Okay, types of reactions ಯಾವ್ದು ಒಂದು ಬರೆದು ಮಾರ್ಕ್ಸ್ ಕಳ್ಕೊಳಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಇಲ್ಲಿ ಒಂದೇ ಆಗ್ತಿಲ್ಲ. ಸೊ ಈಗ ಮೆಗ್ನೀಷಿಯಮ್ ರಿಬನ್ ಬರ್ನ್ಸ್ ವಿತ್ ಡೈಸ್ಲಿಂಗ್ ಫ್ಲೇಮ್. ಸೊ ಏನಾಗ್ತಿದೆ, ಮೆಗ್ನೀಷಿಯಮ್ ಈಸ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಗ್ನೀಷಿಯಮ್ ಆಕ್ಸೈಡಾ, ಹೌದಾ ಇಲ್ಲೋ? ಎರಡು ರಿಯಾಕ್ಟೆಂಟ್ ಸೇರಿ ಒಂದು ಪ್ರಾಡಕ್ಟ್ ಆಗ್ತಿದೆ, ಕಾಂಬಿನೇಷನ್ ರಿಯಾಕ್ಷನ್. ನೆಕ್ಸ್ಟು ಆಕ್ಸಿಜನ್ನು ಎಲಿಮೆಂಟ್ ಅಂದರೆ ನಿಮಗೆ ಒಂದು ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗ್ತಿದೆ, ಆಕ್ಸೈಡ್ ಆಗ್ತಿದೆ, ಆಕ್ಸಿಡೇಷನ್ ರಿಯಾಕ್ಷನ್. ನೆಕ್ಸ್ಟು ಡೈಸ್ಲಿಂಗ್ ವೈಟ್ ಫ್ಲೇಮ್ ಅಂದರೆ ಫ್ಲೇಮ್, ಹೀಟ್ ಈಸ್ ರಿಲೀಸ್ಡ್ ಎಕ್ಸೋಥರ್ಮಿಕ್. ಸೊ ಮೂರು ಬರೀರಿ. ಓಕೆ, ಯಾವುದೋ ಒಂದು ಮಿಸ್ ಮಾಡಿ ನೆನಪಿತ್ತು ಅಂದರೆ ಬರೀರಿ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಲಿಸ್ಟ್ ಔಟ್ ದ ಅಬ್ಸರ್ವೇಷನ್ ದಟ್ ಹೆಲ್ಪ್ಸ್ ಅಸ್ ಟು ಡಿಟರ್ಮೈನ್ ದಟ್ ಎ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. 4 ಬರೀಬೇಕು, ದಯವಿಟ್ಟು ನೋಡ್ಕೊಳ್ಳಿ. ನಾನು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಮಾಡಿದಾಗ ಫಸ್ಟ್ ಪಾಯಿಂಟ್ ಇದನ್ನೇ ಹೇಳಿದ್ದು. ರಿಯಾಕ್ಷನ್ ಆಗಿದೆ ಅಂತ ಹೆಂಗೆ ಹೇಳ್ತೀರಾ? ಸೊ ಹೆಂಗೆ ಹೇಳ್ತೀರಾ ಅಂದರೆ ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಟೆಂಪರೇಚರ್, ಎವಲ್ಯೂಷನ್ ಆಫ್ ಗ್ಯಾಸ್. ಸೊ 4 ಪಾಯಿಂಟ್ ಇದೆ, 4 ಬರೀಬೇಕು. ಸೊ ಕಲರು, ಎವಲ್ಯೂಷನ್ ಆಫ್ ಗ್ಯಾಸ್, ಟೆಂಪರೇಚರು, ಸ್ಟೇಟ್. ಓಕೆ ಗುಡ್. ನೆಕ್ಸ್ಟು ಕೆಮಿಕಲ್ ಈಕ್ವೇಷನ್ಸ್ ಹ್ಯಾವ್ ಟು ಬಿ ಬ್ಯಾಲೆನ್ಸ್ಡ್. ಯಾಕೆ ಅಂದರೆ LHS should be equal to RHS. Number of reactants should be equal to number of products. Number of elements on left side should be equal to number of elements on right side. Right side or left side ಅನ್ನೋದಕ್ಕಿಂತ number of elements on reactants should be equal to number of elements on product. ಯಾಕೆ ಯಾಕೆ ಅಂದರೆ law of conservation of mass. Mass can neither be created nor be destroyed. ಸಿಂಪಲ್. ಓದಿದ್ದೀರಲ್ಲ, ಬರೀರಿ. ಓಕೆ, ಮೆಷರ್ಸ್ ದಟ್ ಆರ್ ಫಾಲೋಡ್ ಟು ಪ್ರಿವೆಂಟ್ ರಸ್ಟಿಂಗ್ ಆಫ್ ಐರನ್. ಸೊ ಏನೇನು ಒಂದೇ ಬರೀ ಪೈಂಟ್ ಹೊಡಿತೀನಿ ಅಂತ ಬರೆದು ಬಿಡಬೇಡ್ರಿ. ಅಗೇನ್ ಆಯಿಲಿಂಗ್ ಮಾಡ್ತಾರೆ, ಗ್ರೀಸಿಂಗು, ಪೇಂಟಿಂಗು, ಗ್ಯಾಲ್ವನೈಸೇಷನ್ ಇದೆ, ಸೊ ಅದಕ್ಕೆ ಬರೀರಿ. ನೆಕ್ಸ್ಟು ಕ್ರೋಮಿಯಂ ಪ್ಲೇಟಿಂಗು, ಅನೋಡೈಸೇಷನು ಬರೀರಿ. ಬರೀ 1-2 ಬರೆದು ಬಿಡಬೇಡ್ರಿ, ಯಾಕಂದರೆ ಯಾವುದಕ್ಕೆ ಮಾರ್ಕ್ಸ್ ಇರುತ್ತೆ ಏನು ಅಂತ ಗೊತ್ತಿರಲ್ಲ. ಆ್ಯಂಡ್ ಡಯಾಗ್ರಾಮ್ಸು ಪ್ಲೀಸ್ ಪ್ರಾಕ್ಟೀಸ್ ಮಾಡಿರಿ, ಪ್ಲೀಸ್. ಓಕೆ, ನೆಕ್ಸ್ಟ್. ಆ್ಯಂಡ್ ಇಲ್ಲಿ ಫಾರ್ಮೇಷನ್ ಆಫ್ ಮೆಗ್ನೀಷಿಯಮ್ ಕ್ಲೋರೈಡ್ ಕೇಳಿದ್ದಾರೆ. ಮೆಗ್ನೀಷಿಯಮ್ ಕ್ಲೋರೈಡು ಇನ್ನೊಂದು ಟೆಕ್ಸ್ಟ್ ಬುಕ್ಕಲ್ಲಿದೆ ರಿಯಾಕ್ಷನ್ನು, ಪ್ರಾಕ್ಟೀಸ್ ಮಾಡಿರಿ. ಸೊ ದೇರ್ ಆರ್ ಹೈ ಚಾನ್ಸಸ್ ಇದೆರಡರಿಂದ ನಾನು ಕೇಳೋದು. ಇನ್ನೂ ಬೇರೆ ಕೇಳೋದಂದ್ರೆ ಬರಿಬೋದು, ಬರೆಯೋದಕ್ಕೇನು ಕಷ್ಟ ಇಲ್ಲ, ಪ್ರಾಕ್ಟೀಸ್ ಮಾಡಿರಿ. ಗುಡ್. ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಮೆಗ್ನೀಷಿಯಮ್ ಅಗೇನ್ ಇದು ಬರೀಬೇಕಾದ್ರೆ ಕ್ಲೀನಾಗಿ ಮೆಗ್ನೀಷಿಯಮ್ ಅಂದಾಗ ಎಷ್ಟೆಷ್ಟು ಎಲೆಕ್ಟ್ರಾನ್ ಇರುತ್ತೆ. ಮೆಗ್ನೀಷಿಯಮ್ Mg2+ ಆಗಬೇಕಾದ್ರೆ ಏನಾಗುತ್ತೆ, 2 ಎಲೆಕ್ಟ್ರಾನ್ಸ್ ಹೋಗುತ್ತೆ. ಸೊ ಇಲ್ಲಿ 2 ಎಲೆಕ್ಟ್ರಾನ್ಸ್ ಹಾಕಬೇಕಾಗಿಲ್ಲ, 1 ಎಲೆಕ್ಟ್ರಾನ್ ಸಾಕು, ಯಾಕಂದರೆ ಕ್ಲೋರಿನ್ ಬೇಕಿರೋದು ಒಂದೇ ಎಲೆಕ್ಟ್ರಾನು. ಸೊ 287 ಇರುತ್ತೆ, 288 ಆಗಬೇಕಂದ್ರೆ 1 ಎಲೆಕ್ಟ್ರಾನ್ ಬೇಕು. ಬಟ್ ಇಲ್ಲಿ ಬರೀಬೇಕಾದ್ರೆ ಯು ಹ್ಯಾವ್ ಟು ರೈಟ್ 2 ಕ್ಲೋರಿನ್. ಸೊ ಒಂದು ಮೇಲೆ ಹೋಗುತ್ತೆ, ಇನ್ನೊಂದು ಕೆಳಗೆ, ಎಲ್ಲ ಒಂದು ಮೇಲೆ ಕೆಳಗೆ, ಸೈಡು, ಲೆಫ್ಟು, ಎಲ್ಲಿ ಬೇಕಾದ್ರೂ ಹೋಗಲಿ. ಬಟ್ ಕರೆಕ್ಟಾಗಿ ಬರೀರಿ, 2 ಕ್ಲೋರಿನ್ಗೂ ಹೋಗ್ತಿರಂಗೆ. ಆ್ಯಂಡ್ ಅಗೇನ್ ಇದನ್ನು ಬರೆಯೋದು ಮಿಸ್ ಮಾಡಬೇಡ್ರಿ. ಮೆಗ್ನೀಷಿಯಮ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಟು Mg2+, ಕ್ಲೋರಿನ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಟು -, ಆದರೆ 2 ಕ್ಲೋರಿನ್ ಇರುತ್ತೆ. ಯಾವುದಾದ್ರೂ ಒಂದು ಬಿಟ್ಟರು ಮಾರ್ಕ್ಸ್ ಹೋಗ್ತದೆ. ಯಾಕಂದರೆ ಇಲ್ಲಿ ನಾನು ನೋಡಿರೋ ಹಂಗೆ ಕೆಲವೊಂದ್ಸಲಿ ಮೈನಸ್ ಹಾಕೋದೇ ಮರೆತು ಬಿಡ್ತೀರಾ, ಅಥವಾ ಇಲ್ಲಿ Mg2+ ಅಂತ ಬರೆಯೋದು ಮರಿತೀರಾ. 2+ ಅನ್ನೋದು ಓಕೆ, ಇಷ್ಟೆಲ್ಲ ಎಕ್ಸು ಡಾಟು ಇದೆಲ್ಲ ಹಾಕ್ಬೇಕಾದ್ರೆ ಮೈನಸ್ ಅನ್ನೋದೇ ಮರಿತೀರಾ, ದಯವಿಟ್ಟು ಮರಿಬೇಡ್ರಿ. ಮೈನಸ್ ಇಲ್ಲಾದರೂ ಓಕೆ, ಹೊರಗಾದರೂ ಓಕೆ, ಬಟ್ ಮೈನಸ್ ಬೇಕು. ಓಕೆ, ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಕಾಲ್ಡ್ ಆಂಫೋಟರಿಕ್ ಆಕ್ಸೈಡ್. ಯಾಕೆ ಅಂದರೆ ಆಂಫೋಟರಿಕ್ ಆಕ್ಸೈಡ್ ಅಂದರೆ ಏನು? ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಆಗ್ಬೋದು. ಆರ್ amphoteric oxide, a metal oxide which can react with both acid or base to produce salt and water. Acid and base ಅಲ್ಲ, ಆ್ಯಸಿಡ್ ಆ್ಯಂಡ್ ಬೇಸ್ ಅಂದರೆ ಏನಾಗ್ಬಿಡುತ್ತೆ, ಎರಡು ಒಟ್ಟಿಗೆ ರಿಯಾಕ್ಟ್ ಆಗ್ತಿದೆ ಅಲ್ಲ. ಆ್ಯಸಿಡ್ ಜೊತೆ ಆದರೂ ರಿಯಾಕ್ಟ್ ಆಗ್ಬೋದು, ಬೇಸ್ ಜೊತೆ ಆದರೂ ರಿಯಾಕ್ಟ್ ಆಗ್ಬೋದು. ಏನು ಫಾರ್ಮೇಷನ್ಗೆ? ಸಾಲ್ಟ್ ಅಥವಾ ವಾಟರ್ ಫಾರ್ಮೇಷನ್ಗೆ. ಓಕೆ, ಗುಡ್. ನೇಮ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್. ಮಾಡೋ ಕ್ವಶನ್ ಪೇಪರ್ 4 ಕೊಟ್ಟಿದ್ದಾರೆ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಬಿಕಾಸ್ ರಿಪೀಟ್ ಆಗ್ತಿದೆ, ಏನೋ ಸೆನ್ಸ್ ಕೊಡ್ತಿದ್ದಾರೆ, ನೋಡ್ಕೊಳ್ಳಿ. ತೋರಿಸ್ತೀನಿ. ನೆಕ್ಸ್ಟ್, ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ದ ಫಾಲೋಯಿಂಗ್. ಪ್ರೊಪನೋಯಿಕ್ ಆ್ಯಸಿಡ್. ಸೊ ಪ್ರೊಪನೋಯಿಕ್, ಪ್ರೋಪೇನ್
3 ಕಾರ್ಬನ್ನು. 1 2 3. ನೆಕ್ಸ್ಟು ಪ್ರೊಪನೋಯಿಕ್ ಆ್ಯಸಿಡ್. ಓಯಿಕ್ ಆ್ಯಸಿಡ್ ಅಂದರೆ ಒಂದೇ ಬರುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಿಂಗಲ್ ಬಾಂಡ್ OH, ಡಬಲ್ ಬಾಂಡು COOH ಆಗುತ್ತೆ. ನೆಕ್ಸ್ಟ್ ಇನ್ನೇನು ಹಾಕ್ತಾರೆ, ಏನೂ ಇಲ್ಲ. ಸೊ ಇನ್ನು ಮಿಕ್ಕಿದಾಗಲ್ಲ. ಸೊ ಇಲ್ಲೆರಡು ಆಯಿತು. ಒಂದು ಎಲ್ಲ ಹೈಡ್ರೋಜನ್ ಹಾಕ್ರಿ, ಬರೀರಿ. ಆ್ಯಂಡ್ ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಪಿಂಕ್ ಬಾಕ್ಸ್ ಏನಿದೆಯಲ್ಲ ಕೊಟ್ಟಿದ್ದಾರೆ. ಸೊ ಪ್ರಾಕ್ಟೀಸ್ ಮಾಡಿರಿ. ಗುಡ್. ಸೈಕ್ಲೋಹೆಕ್ಸೇನ್ ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಫಸ್ಟು ಪ್ರಾಕ್ಟೀಸ್ ಮಾಡಿರಿ. ಗುಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿರಿ. ಓಕೆ. ಸೊ ಸೈಕ್ಲೋಹೆಕ್ಸೇನ್, ಹೆಕ್ಸೇನ್ ಅಂದಾಗ 6 ಕಾರ್ಬನ್ನು. ಸೊ ಕಾರ್ಬನ್ ಏನಿರುತ್ತೆ, ಸಿಂಗಲ್ ಬಾಂಡ್ ಇರುತ್ತೆ. ಯಾಕಂದರೆ ಹೆಕ್ಸೇನ್, ಇಟ್ಸ್ ನಾಟ್ ಹೆಕ್ಸೇನ್. ಸೊ ಹೌ ಮೆನಿ ಇನ್ನು ಮಿಕ್ಕಿದಕ್ಕೆಲ್ಲ ಏನು, 2 ಹೈಡ್ರೋಜನ್ನು. ಸುಮ್ಮನೆ ಹಿಂಗೆ ಹಾಕಿಬಿಡ್ಬೇಡ್ರಿ, ಹೈಡ್ರೋಜನ್ನ ಬರೀರಿ. ಪ್ರತಿಯೊಂದಕ್ಕೂ ಹೈಡ್ರೋಜನ್ನ ಬರೀಬೇಕು. ಸೊ ನಾನು ಮುಂದೆ ಬರೆಯಲ್ಲ, ನೀವು ಬರ್ಕೊಡ್ರಿ. ನಾನು ಡಯಾಗ್ರಾಮ್ನೇ ತೋರಿಸ್ತೀನಿ. ಪ್ರತಿಯೊಂದಕ್ಕೂ 2 ಹೈಡ್ರೋಜನ್ನ. ಸುಮ್ಮನೆ ಬಾಂಡ್ ಹಾಕಿ ಬಿಡಬೇಡ್ರಿ. PUCಲಿ ಬಾಂಡ್ ಹಾಕಿಬಿಟ್ರೆ ಓಕೆ, ಬಿಕಾಸ್ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ಹೈಡ್ರೋಜನ್ ಇರುತ್ತೆ ಅಂತ. ಬಟ್ ಇಲ್ಲಿ ಇಟ್ ಈಸ್ ನಾಟ್ ಅಂಡರ್ಸ್ಟುಡ್. ಓಕೆ ಗುಡ್. ಸಿಂಗಲ್ ಬಾಂಡ್ ಇರುತ್ತೆ, ಡಬಲ್ ಆರ್ ಟ್ರಿಪಲ್ ಬಾಂಡ್ ಇರುತ್ತೆ, ಲೆಸ್ ರಿಯಾಕ್ಟಿವು, ಮೋರ್ ರಿಯಾಕ್ಟಿವು, ಕ್ಲೀನ್ ಫ್ಲೇಮು, ಯೆಲ್ಲೋ ಫ್ಲೇಮು. ಬಟ್ ಇಲ್ಲೂ ಯೆಲ್ಲೋ ಫ್ಲೇಮ್ ಬರುತ್ತೆ ಯಾವಾಗ, ಐವ್ ರಿಪೀಟೆಡ್, ವೆನ್ ಇಟ್ ಈಸ್ ಬರ್ನ್ಡ್ ಇನ್ ಇನ್ಸಫಿಷಿಯಂಟ್ ಆರ್ ಲೆಸ್ ಅಮೌಂಟ್ ಆಫ್ ಆಕ್ಸಿಜನ್. ಸಬ್ಸ್ಟಿಟ್ಯೂಷನ್ನು, ಅಡಿಷನ್ ರಿಯಾಕ್ಷನ್ನು ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್. ದಟ್ಸ್ ಇಟ್. ಓಕೆ ಗುಡ್. ಓಕೆ, ಇಲ್ಲಿ ಇನ್ನೊಂದು ಏನೋ ಹೇಳ್ಬೇಕು ಅಂದ್ಕೊಂಡೆ. ಇಲ್ಲೇ ಇದೆ, ಅದು ಅಳಿಸನ್ನಲ್ಲ. ಸೊ ಇಲ್ಲಿ ಬರಿಬೇಕಾದ್ರೆ ಕಾರ್ಬನ್ಗೆ ಆಕ್ಸಿಜನ್ ಜೊತೆ ಲಿಂಕ್ ಮಾಡಿರಿ. ಆರ್ ಇದನ್ನ ಮೇಲೆ ಬರಿತೀರಾ ಅಂದರೆ ಕಾರ್ಬನ್ನ OH ಅಂತ ಬರೀರಿ. ಕಾರ್ಬನ್ ಬಾಂಡ್ ಏನಿದೆ ಲಿಂಕ್ಡ್ ವಿತ್ ಆಕ್ಸಿಜನ್. ಸೊ ಈ ಥರ ಬರೋದ್ರೆ ಮಾರ್ಕ್ಸ್ ತೆಗಿತಾರೆ ಅಂತಲ್ಲ, ಬಟ್ ಪ್ರಾಕ್ಟಿಸ್ ಇಟ್ಸ್ ಆಲ್ವೇಸ್ ಗುಡ್. ಸೊ ಆನ್ಸರ್ ಪೇಪರ್ ನೀಟಾಗಿರುತ್ತೆ. ಸೊ ಎಲ್ಲೋ ಏನೋ ಮೂಡ್ ಹೋಗಿ 3 ಖರಾಬಾಗಿ ಏನೋ ಕರೆಕ್ಟ್ ಬರ್ದಿಲ್ಲ, ಹೈಡ್ರೋಜನ್ ಜೊತೆ ಲಿಂಕ್ ಆಗುತ್ತೆ ಅಂತ ಮಾರ್ಕ್ಸ್ ತೆಗೆದ್ರೆ ಹಾಕ್ಬೇಕು. ಸೊ ಅದಕ್ಕೆ ಮಾರ್ಕ್ಸ್ ತೆಗಿಯಲ್ಲ, ಅಷ್ಟೆಲ್ಲ ಚಿಂತೆ ಮಾಡಬೇಡ್ರಿ, ಬಟ್ ಹೇಳ್ತಿರೋದು. ಸೊ ಇಟ್ಸ್ ಆಲ್ವೇಸ್ ಗುಡ್ ಅಲ್ಲ, ನಿಮಗೂ ಗೊತ್ತಿರಬೇಕು ಏನಾಗ್ತಿದೆ ಅಂತ. ಬಿಕಾಸ್ ಕಾರ್ಬನ್ ಆಕ್ಸಿಜನ್ ಜೊತೆ ಲಿಂಕ್ ಆಗುತ್ತೆ, ಆಕ್ಸಿಜನ್ ಹೈಡ್ರೋಜನ್ ಜೊತೆ ಲಿಂಕ್ ಆಗಿರುತ್ತೆ. ಸೊ ಮಧ್ಯದಲ್ಲಿ ಆಕ್ಸಿಜನ್ ಬೇಕು. ಆ್ಯಂಡ್ ಯು ಕೆನಾಟ್ ರೈಟ್ ಇದು ಹಿಂಗೆ ಬರೀಬೇಕಾದ್ರೆ, ಸೊ ಯು ಕೆನಾಟ್ ರೈಟ್ ಕಾರ್ಬನ್ ಹಿಂಗಂತೂ ಬರೆಯೋಕ್ಕೆ ಹೋಗ್ಬೇಡ್ರಿ. ದಿಸ್ ಈಸ್ ರಾಂಗ್. ಸೊ ಕಾರ್ಬನ್ ಬಾಂಡ್ ಏನಿದೆ ಇಟ್ ಶುಡ್ ಲಿಂಕ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಏನಿದೆ ಇಟ್ ಶುಡ್ ಬಿ ಲಿಂಕ್ಡ್ ವಿತ್ ಹೈಡ್ರೋಜನ್. ಸೊ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಹೀಗೆ ಲಿಂಕ್ ಆಗಿರ್ಬೇಕು. ಓಕೆ, ವೈ ಡು ಯು ವರಿ ವೆನ್ ಐ ಆಮ್ ಹಿಯರ್. ವಿಡಿಯೋ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡ್ರಿ. ಪ್ರಾಕ್ಟೀಸ್ ಮಾಡೋದಂತೂ ಮರಿಲೇಬೇಡ್ರಿ. ಥ್ಯಾಂಕ್ ಯು. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.